ನೋಡಕ್ಕೆ ಚೆನ್ನಾಗಿದ್ದಾಳೆ ಅಲ್ವಾ. ಈಕೆ ಹೆಸರು ಸಿಯಾ ಗೋಯಲ್. ರೀಸೆಂಟ್ ಆಗಿ ಕೇತನ್ ಅಗರ್ವಾಲ್ ಅನ್ನೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ. ಈ ಹುಡುಗ ಅಂತೂ ಶ್ರೀಮಂತ ರಿಯಲ್ ಎಸ್ಟೇಟ್ ಕುಟುಂಬದ ವಾರಸುದಾರ. 600 ಕೋಟಿ ಆಸ್ತಿ, ಐಷಾರಾಮಿ ಕಾರ್ಗಳು, ನೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದ, ವೆಲ್ ಎಜುಕೇಟೆಡ್ ಕೂಡ. ಎಲ್ಲ ಚೆನ್ನಾಗೇ ಇತ್ತು. ಇನ್ನು ಸಿಯಾ ಗೋಯಲ್ ಬರ್ತ್ಡೇ ಬರುತ್ತೆ. ತಾನು ಮದುವೆ ಆಗ್ತಿರೋ ಹುಡುಗಿಯ ಬರ್ತ್ಡೇಗೋಸ್ಕರ ಒಂದು ಹೋಟೆಲ್ ಅನ್ನೇ ಬುಕ್ ಮಾಡ್ತಾನೆ. ಕೋಟಿಗಟ್ಲೆ ಖರ್ಚು ಮಾಡ್ತಾನೆ. ಪ್ರೀ ವೆಡ್ಡಿಂಗ್ ಅಂತ ಹೇಳ್ಬಿಟ್ಟು ಇಂಡೋನೇಷ್ಯಾದ ಬಾಲಿಗೆ ಹೋಗ್ಬೇಕಂತ ಏರ್ಪೋರ್ಟ್ ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಈ ಹುಡುಗನ ಪಾಸ್ಪೋರ್ಟ್ ಮಾಯ ಆಗಿರುತ್ತೆ. ಆಗ ಹುಡುಗಿ ಹೇಳ್ತಾಳೆ, ಬಾಲಿಯನ್ನು ಕ್ಯಾನ್ಸಲ್ ಆಗ್ಬಿಡ್ತು, ಮಹಾರಾಷ್ಟ್ರದಲ್ಲಿ ಲೋಹಗಢ ಅನ್ನೋ ಒಂದು ಪೋರ್ಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಆಕೆ ಮಾತು ಕೇಳ್ಕೊಂಡು ಆ ಹುಡುಗ ಕೂಡ ಆ ಹುಡುಗಿ ಜೊತೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಆಗಿದ್ದೇನ್ ಗೊತ್ತಾ, ಬೆಟ್ಟದ ಮೇಲೆ ಎಚ್ ಪಾಯಿಂಟ್ ಅಂತ ಇರುತ್ತೆ. ಅಲ್ಲಿ ಆಕೆ ಆ ಹುಡುಗನನ್ನ ಕೆಳಕ್ಕೆ ತಳ್ಳಿಬಿಡ್ತಾಳೆ. ಇದನ್ನೆಲ್ಲ ಮಾಡಿದ್ದು ಆಕೆ ಒಬ್ಬ ಬಾಯ್ ಫ್ರೆಂಡ್ ಗೋಸ್ಕರ. ಆಕೆ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿ ಆ ಅಮಾಯಕ ಕೇತನನ್ನ ಕೆಳಕ್ಕೆ ತಳ್ತಾರೆ. ಆದ್ರೆ ಮೊದಲಿಗೆ ಪೊಲೀಸರಿಗೆ ಆಕೆ ಮೇಲೆ ಡೌಟ್ ಬರೋಲ್ಲ. ಆ ಹುಡುಗಿಗೆ ಏನು ಆಗ್ಬಾರ್ದು ಅಂತ ಹೇಳಿ ಹುಡುಗ ಬದುಕಿದ್ದಾನೆ, ಚೆಕ್ ಮಾಡೋಣ ಇರಿ ಅಂತ ಪೊಲೀಸರು ಹೇಳಿದಾಗ ಆಕೆ ಗಾಬರಿಯಾಗಿ ನಡುಗೋಕೆ ಶುರು ಮಾಡ್ತಾಳೆ. ಆಗ ಪೊಲೀಸರಿಗೆ ಆಕೆ ಮೇಲೆ ಡೌಟ್ ಬಂದು ಆಕೆ ಫೋನ್ ಅನ್ನ ಚೆಕ್ ಮಾಡಿದಾಗ, ವಾಟ್ಸ್ಆಪ್ ಚಾಟ್ ಗಳನ್ನ ನೋಡಿದಾಗ ಅಸಲಿ ವಿಷಯ ಆಚೆ ಬರುತ್ತೆ. ಅಲ್ಲ, ಈ ಹುಡುಗಿರಿಗೆ ಮತ್ತೆ ಇನ್ನೇನ್ ಬೇಕು ಅಂತ 100 ಕೋಟಿ ಆಸ್ತಿ, BMW ಕಾರ್ಗಳು, ಬಂಗ್ಲೆ, ಹುಡುಗ ಹ್ಯಾಂಡ್ಸಮ್ ಆಗಿದ್ದ, ವೆಲ್ ಎಜುಕೇಟೆಡ್ ಆಗಿದ್ದ, ಒಬ್ನೇ ಮಗ, ಮದುವೆಗೋಸ್ಕರ 2 ಪ್ರೈವೇಟ್ ಜೆಟ್ ಗಳನ್ನ ಬುಕ್ ಮಾಡಿದ್ರು, ಸುಮಾರು 17 ಕೋಟಿ ವೆಚ್ಚದಲ್ಲಿ ಮದುವೆ ಮಾಡಕ್ಕೆ ರೆಡಿ ಆಗಿದ್ರು. ಇಷ್ಟ ಇರ್ಲಿಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ಬೋದಿತ್ತು ಅಲ್ವಾ. ಒಬ್ಬನ ಜೀವನೇ ತೆಗೆಯುವಂತ ಅವಶ್ಯಕತೆ ಏನಿತ್ತು? ಇಂಥ ಹುಡುಗಿರ್ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಹಾಗೆ ಮದುವೆ ಆಗುವ ನಿಮ್ಮ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ.